ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ಮಾಡುವಂಥ ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು ಡಿಸೆಂಬರ್ 24, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ನಿಮ್ಮ ಫ್ರಂಟ್ ಪೇಜಲ್ಲೇ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ನ ವಿಷಯವಾಗಿ ಇರುವಂಥ ಕ್ಯಾನ್ ಎನರ್ಜಿ ವಿನ್ಸ್ ಆರ್ಬಿಟ್ರೇಷನ್ ಅವಾರ್ಡ್ ಈ ಆರ್ಟಿಕಲ್ನ ನೋಡ್ಬೋದು. ಪ್ರತಿದಿನ ನಾವು ಫಾರ್ಮ್ ಬಿಲ್ಸ್ನ ವಿಷಯವಾಗಿ ಆರ್ಟಿಕಲ್ಸ್ನ ನೋಡ್ತಾನೆ ಇದ್ದೀವಿ. ಇಲ್ಲ ಎಡಿಟೋರಿಯಲಲ್ಲಿ ನೋಡ್ತೀವಿ, ಇಲ್ಲ ಸುದ್ದಿಗಳಲ್ಲಿ ನೋಡ್ತೀವಿ. ಇಲ್ಲೂ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾ ರಿಜೆಕ್ಟ್ಸ್ ಗವರ್ಮೆಂಟ್ ಆಫರ್ ಟು ರೆಸ್ಯೂಮ್ ಟಾಕ್ಸ್ ಅನ್ನೋ ಒಂದು ಆರ್ಟಿಕಲ್ನ ನೋಡ್ಬೋದು. ಹಾಗೆ ಫ್ರಂಟ್ ಪೇಜಲ್ಲೇ ಕ್ಯಾಬಿನೆಟ್ ನಾಟ್ ಫಾರ್ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ DTH ಸರ್ವಿಸ್ ಅನ್ನೋ ಒಂದು ಆರ್ಟಿಕಲ್ನ ಕೂಡ ನೋಡ್ಬೋದು. ಈ ಆರ್ಟಿಕಲ್ಸ್ನೆಲ್ಲ ಚರ್ಚೆ ಮಾಡೋಣ. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಪಬ್ಲಿಕ್ ಪಾಲಿಸಿ ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್ ಈ ಕ್ಯಾನ್ ಎನರ್ಜಿ ವಿನ್ಸ್ ಆರ್ಬಿಟ್ರೇಷನ್ ಅವಾರ್ಡ್. ಆದರೆ ಈ ಆರ್ಟಿಕಲ್ನ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ನಮಗೆ ಕೆಲವೊಂದು ಟರ್ಮ್ಸ್ನ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದರೆ ಏನು, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಅಂದರೆ ಏನು, ಈ ಆರ್ಬಿಟ್ರೇಷನ್ ಅವಾರ್ಡ್ ಕೊಟ್ಟಂತಹ ಕೋರ್ಟ್ ಯಾವುದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ಈ ಆರ್ಟಿಕಲ್ನ ಅರ್ಥ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡೋಣ. ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದರೆ ಏನು, ಒಂದು ಅಸೆಟ್ನ ಮೂಲ ಬೆಲೆ, ಅಸೆಟ್ ಅಂದರೆ ಏನಾರು ಆಗಿರ್ಬೋದು, ರಿಯಲ್ ಎಸ್ಟೇಟ್ ಪ್ರಾಪರ್ಟಿ, ಸ್ಟಾಕ್ ಇನ್ವೆಸ್ಟ್ಮೆಂಟ್, ಈ ರೀತಿಯ ಒಂದು ಅಸೆಟ್ನ ಮೂಲ ಬೆಲೆ ಏನಿರುತ್ತೆ ಹಾಗೂ ಅದನ್ನು ಯಾವ ಬೆಲೆಗೆ ಮಾರಿರ್ತಾರೆ ಅವೆರಡನ್ನು ಮೈನಸ್ ಮಾಡಿದಾಗ ಸಿಗುವಂಥದ್ದು ಕ್ಯಾಪಿಟಲ್ ಗೇನ್. ಆ ಕ್ಯಾಪಿಟಲ್ ಗೇನ್ ಏನು ಲಾಭ ಆಗಿರುತ್ತೆ ಅದಕ್ಕೆ ಸರ್ಕಾರಕ್ಕೆ ಒಂದು ಫೀಯನ್ನು ಕಟ್ಟಬೇಕಾಗತ್ತೆ. ಅದನ್ನೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರೆಯಲಾಗುತ್ತೆ. ಯಾವಾಗ ಈ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ, ಆ ಅಸೆಟ್ಟನ್ನು ಮಾರಿದ ನಂತರ ಏನು ಲಾಭ ಆಗಿರುತ್ತೆ ಅದ್ರ ಮೇಲೆ ಸರ್ಕಾರಕ್ಕೆ ಫೀಯನ್ನು ಕಟ್ಟಬೇಕಾಗತ್ತೆ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಒಂದು ಕಂಪನಿ ಕೇನ್ ಎನರ್ಜಿ PLC ಅನ್ನೋಂಥದ್ದು. ಇದು ಯುರೋಪ್ನ UK ಒಂದು ಲೀಡಿಂಗ್ ಇಂಡಿಪೆಂಡೆಂಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಹಾಗೂ ಡೆವಲಪ್ಮೆಂಟ್ ಕಂಪನಿ. ಈ ಕಂಪನಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲೂ ಕೂಡ ಲಿಸ್ಟೆಡ್ ಆಗಿರುವಂಥದ್ದು. ಇದರ ಒಂದು ಭಾಗವನ್ನು ಭಾರತದಲ್ಲಿ ತೆಗೆಯಲಾಯಿತು ಕೇನ್ ಇಂಡಿಯಾ ಅಂತ. ಕೇನ್ ಇಂಡಿಯಾ ಭಾರತದಲ್ಲೂ ಕೂಡ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಹಾಗೂ ಪ್ರೊಡಕ್ಷನ್ ಕಂಪನಿ ನಡೆಸ್ತಾ ಇತ್ತು. ಇದರ ಹೆಡ್ ಕ್ವಾರ್ಟರ್ಸ್ ಗುರ್ಗಾಂವಲ್ಲಿ ಇತ್ತು. ಭಾರತದಲ್ಲಿ ನಿರ್ದಿಷ್ಟವಾಗಿ ರಾಜಸ್ಥಾನಲ್ಲಿ 1999, 2001, 2003 ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಇತ್ತು, ಸಾಕಷ್ಟು ಕೆಲಸವನ್ನು ಮಾಡ್ತಾ ಇತ್ತು. ಅದರ ನಂತರ 2006 and 2007 ಇಂಟರ್ನಲ್ ರೀಆರ್ಗನೈಸೇಷನ್ ಆಯಿತು ಈ ಕಂಪ್ನಿ ಒಳಗೆ. ನಾವು ಸಾಮಾನ್ಯವಾಗಿ ಕಂಪ್ನಿಯಲ್ಲಿ ಅಸೆಟ್ ಲಯಬಿಲಿಟೀಸ್ನ ಇಶ್ಯೂ ಬಂದಾಗ ಒಳಗೇನೆ ರೀಆರ್ಗನೈಸ್ ಆಗ್ತಾ ಇರ್ತವೆ. ಆ ಥರದ ಒಂದು ರೀಆರ್ಗನೈಸೇಷನ್ ಈ ಕಂಪ್ನಿಯಲ್ಲಿ ನಡೆದಾಗ ಈ ಕೇನ್ ಎನರ್ಜಿ ಏನು UK ಕಂಪ್ನಿ ಇದೆ ಅದರ ಭಾರತದ ಕಂಪ್ನಿಗಳಾದ ಕೇನ್ ಇಂಡಿಯಾ ಹೋಲ್ಡಿಂಗ್ಸ್ ಏನು ಮಾಡ್ತಾವೆ, ಅವಾಗ ಕೇನ್ ಇಂಡಿಯಾ ಹೋಲ್ಡಿಂಗ್ಸ್ನ ಶೇರ್ಗಳನ್ನ ಕೇನ್ ಇಂಡಿಯಾಗೆ ಕೇನ್ UK ಟ್ರಾನ್ಸ್ಫರ್ ಮಾಡ್ತು. ಇಲ್ಲಿ ಕೇನ್ UK ಅಲ್ಲಿರುವಂಥ ಕಂಪ್ನಿ, ಕೇನ್ ಇಂಡಿಯಾ ಹೋಲ್ಡಿಂಗ್ಸ್ ಎರಡು ಭಾರತದಲ್ಲಿರುವಂಥ ಕಂಪ್ನಿ. ಕೇನ್ UK ಇವೆರಡರ ಮಧ್ಯ ಶೇರ್ಸನ್ನು ಅಸೆಟನ್ನು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಕ್ಯಾಪಿಟಲ್ ಗೇನ್ಸ್ ಆಗಿದೆ. ಹಾಗಾಗಿ ಅದಕ್ಕಾಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ 24,500 crore ಸರ್ಕಾರದ ಟ್ಯಾಕ್ಸ್ ಅಥಾರಿಟೀಸ್ ಡಿಮ್ಯಾಂಡ್ ಮಾಡ್ತು. ಈ ವಿಷಯವಾಗಿ ಟ್ಯಾಕ್ಸ್ ಅಥಾರಿಟೀಸ್ ಏನು ಹೇಳುತ್ತೆ, ಇದೊಂದು ಓವರ್ಸೀಸ್ ಟ್ರಾನ್ಸಾಕ್ಷನ್ ಆದರೂ ಕೂಡ ಈ ಶೇರ್ಸ್ ಅಥವಾ ಅಸೆಟ್ಸ್ ಏನಿದೆ ಅದರ ವ್ಯಾಲ್ಯೂ ಭಾರತದಲ್ಲಿ ಇರೋದ್ರಿಂದ ಬರ್ತಾ ಇರೋದು. ಹಾಗಾಗಿ ಇವುಗಳು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಟ್ಯಾಕ್ಸ್ ಅಥಾರಿಟೀಸ್ನ ವಾದ. ಆದರೆ ಈ ವಾದವನ್ನು ಕಂಪ್ನಿ ಒಪ್ಪೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಒಳಗೆ IT ಒಳಗೆ ಅಪೀಲ್ ಮಾಡುತ್ತೆ. ಆ ಕೇಸನ್ನು ಸೋಲುತ್ತೆ. 2011 ಕೇನ್ ಎನರ್ಜಿ ಕಂಪ್ನಿ ಏನಿದೆ ತನ್ನ ಬಿಸ್ನೆಸ್ಸನ್ನು ವೇದಾಂತ, ಇದೊಂದು ಭಾರತದ ಕಂಪ್ನಿ, ಅದಕ್ಕೆ ಸೆಲ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಭಾರತ ಸರ್ಕಾರ 10% ಮೈನಾರಿಟಿ ಸ್ಟೇಕನ್ನು ತನ್ನ ಹತ್ರ ಇಟ್ಕೊಳುತ್ತೆ. ಕೇನ್ ಇಂಡಿಯಾ ಶೇರ್ಸ್, ಡಿವಿಡೆಂಡ್ಸ್ ಇವುಗಳನ್ನ ಕೂಡ ತನ್ನ ಹತ್ರ ಇಟ್ಕೊಳುತ್ತೆ. ಅದಾದ ನಂತರ 2012 ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಮಾಡಲಾಯಿತು. ಈ ತಿದ್ದುಪಡಿಯ ಅರ್ಥ ಏನು, ಯಾವುದೋ ಒಂದು ಸರಕು ಸೇವೆ ಇವುಗಳ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಯಾವ ವರ್ಷದಿಂದ ಕಾಯ್ದೆ ಫಾರ್ಮ್ ಆಗಿರುತ್ತೆ, 2012 ಫಾರ್ಮ್ ಆಯಿತು ಅಂತ ಅಂದ್ಕೊಳ್ಳಿ. ನಾನು 2013-14 ಆ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ರೆಟ್ರೋಸ್ಪೆಕ್ಟಿವ್ ಅಂದರೆ ಅರ್ಥ ಏನು, ಒಂದು ಕಾಯ್ದೆ 2012 ಪಾಸ್ ಆಗಿದ್ರು ಕೂಡ ಅದಕ್ಕೆ ಸಂಬಂಧಿತ ಏನು ಟ್ರಾನ್ಸಾಕ್ಷನ್ ಇರುತ್ತೆ ಅದನ್ನು 2010 9 ಮಾಡಿದ್ರು ಕೂಡ ಆ ಟ್ರಾನ್ಸಾಕ್ಷನ್ಗೂ ಕೂಡ ನಾನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದನ್ನು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಅಂತ ಹೇಳಲಾಗುತ್ತೆ. ಸೊ ಈ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆಗಿದ್ದು 2012. ಇಲ್ಲಿ ಚರ್ಚೆ ಮಾಡ್ತಿರೋಂಥ ಇಂಟರ್ನಲ್ ರೀಆರ್ಗನೈಸೇಷನ್ ಕೇನ್ ಎನರ್ಜಿ ಕಂಪ್ನಿ ಒಳಗಾಗಿದ್ದು 2006-07. ಸೊ ಅಲ್ಲಿ ಆದಂಥ ಕ್ಯಾಪಿಟಲ್ ಗೇನ್ಸ್ಗೆ ಟ್ಯಾಕ್ಸನ್ನು ಕೊಡಬೇಕು ಅಂತ ಸರ್ಕಾರ ಡಿಮ್ಯಾಂಡ್ ಮಾಡಿತ್ತು. ಆದರೆ ಕಂಪ್ನಿ ಒಪ್ಪಲಿಲ್ಲ. ಹಾಗಾಗಿ ನಾವಾಗಲೇ ಚರ್ಚೆ ಮಾಡಿದಾಗೆ IT ಸೋತಿತ್ತು. ಹೈಕೋರ್ಟಲ್ಲಿನ ಕೇಸ್ ನಡೀತಾ ಇದೆ. ಇಲ್ಲಿ ಚರ್ಚೆ ಮಾಡ್ತಿರೋಂಥ ಕೇನ್ ಎನರ್ಜಿ UK ಒಂದು ಕಂಪ್ನಿ ಆಗಿರೋದ್ರಿಂದ ಇದು ಒಂದು ಅಂತಾರಾಷ್ಟ್ರೀಯ ಡಿಸ್ಪ್ಯೂಟ್ ಆಗುತ್ತೆ. ಹಾಗಾಗಿ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಇಲ್ಲಿ ಅಪೀಲನ್ನು ಮಾಡಲಾಗುತ್ತೆ. ಈ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ದೇಶಗಳ ಮಧ್ಯೆ ಏನು ಮಲ್ಟಿಲ್ಯಾಟ್ರಲ್ ಬೈಲ್ಯಾಟ್ರಲ್ ಟ್ರೀಟೀಸ್ ಇರುತ್ತೆ ಅದಕ್ಕೆ ಸಂಬಂಧಿತ ಯಾವ್ದಾದ್ರು ಡಿಸ್ಪ್ಯೂಟ್ ಬಂದಾಗ ಅದರ ಜುರಿಸ್ಡಿಕ್ಷನ್ ಇದ್ರ ಕೆಳಗೆ ಬರುತ್ತೆ. ಇದರಲ್ಲಿ ಟ್ರಿಬ್ಯುನಲ್ಸ್ನ ಫಾರ್ಮ್ ಮಾಡಿಬಿಟ್ಟು ಈ ವಿವಾದವನ್ನು ಡಿಸ್ಪ್ಯೂಟನ್ನು ಬಗೆಹರಿಸೋಕ್ಕೆ ಟ್ರೈ ಮಾಡಲಾಗುತ್ತೆ. ಸೊ ಇಲ್ಲಿ ಕೂಡ
ಕೇನ್ ಎನರ್ಜಿ ಹಾಗೂ ಭಾರತ ಮಧ್ಯೆ ಇರುವಂಥ ಈ ಡಿಸ್ಪ್ಯೂಟನ್ನು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ತೊಗೊಂಡು ಹೋಗಲಾಯಿತು. ಈ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನಲ್ಲಿ 3 ಮೆಂಬರ್ ಟ್ರಿಬ್ಯುನಲ್ ಅಂತ ಒಂದು ಫಾರ್ಮ್ ಮಾಡಲಾಗಿತ್ತು. ಈಗ ಇದರ ವರ್ಡಿಕ್ಟ್ ಬಂದಿರುವಂಥದ್ದು. ಈ ವರ್ಡಿಕ್ಟ್ನ ಪ್ರಕಾರ 2006-07 ಏನು ಇಂಟರ್ನಲ್ ರಿಆರ್ಗನೈಸೇಷನ್ ಆಗಿತ್ತು ಅದರ ಮೇಲೆ ಏನು ಭಾರತೀಯ ಸರ್ಕಾರ 10,247 crore rupeesನ ಕ್ಲೇಮ್ ಮಾಡಿತ್ತು ಟ್ಯಾಕ್ಸಸಲ್ಲಿ. ಆ ಕ್ಲೇಮ್ ಏನಿದೆ ಅದು ಸರಿಯಲ್ಲ, ವ್ಯಾಲಿಡ್ ಡಿಮ್ಯಾಂಡ್ ಅಲ್ಲ ಅಂತ ಈ ಟ್ರಿಬ್ಯುನಲ್ ಹೇಳ್ತಾ ಇದೆ. ಜೊತೆಗೆ ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ ಮಧ್ಯೆ ಒಂದು ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಪ್ಯಾಕ್ಟ್ ಇದೆ. ಅಂದರೆ 2 ದೇಶಗಳ ಮಧ್ಯೆ ಹೂಡಿಕೆ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟ್ರೀಟಿ ಇದೆ. ಆ ಟ್ರೀಟಿಯ ಕೆಳಗೆ ಈ ಕೇನ್ ಎನರ್ಜಿ ಕಂಪನಿಯ ಇನ್ವೆಸ್ಟ್ಮೆಂಟ್ ಏನಿದೆ ಆ ಹೂಡಿಕೆಯನ್ನು ಸಮಾನವಾಗಿ ನ್ಯಾಯವಾಗಿ ಭಾರತ ಸರ್ಕಾರ ನೋಡಿಲ್ಲ ಅಂತ ಈ ಟ್ರಿಬ್ಯುನಲ್ ಹೇಳ್ತಾ ಇದೆ. ಸೊ ಈ ಕಂಪನಿಯ ಶೇರ್ಸನ್ನು ಡಿವಿಡೆಂಡ್ಸ್ ಏನು ಸೀಸ್ ಮಾಡಲಾಗಿತ್ತು, ಟ್ಯಾಕ್ಸ್ ರೀಫಂಡ್ನ ಏನು ವಿಥೆಲ್ಡ್ ಮಾಡಲಾಗಿತ್ತು ಅದನ್ನೆಲ್ಲ ಈಗ ಭಾರತ ಕೊಡಬೇಕು. ಒಟ್ಟಾರೆ $1.2 ಬಿಲಿಯನ್ ಅಂದರೆ 8,800 ಕೋಟಿಯಷ್ಟು ಹಣವನ್ನು ಭಾರತ ಸರ್ಕಾರ ಈಗ KN ಎನರ್ಜಿ PLC ಕಂಪ್ನಿಗೆ ಕೊಡಬೇಕಾಗುತ್ತೆ. ಇದೇ ರೀತಿಯ ಒಂದು ಕೇಸನ್ನು ನಾವು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ವೊಡಾಫೋನ್ ಕಂಪ್ನಿ ವಿಷಯದಲ್ಲೂ ಕೂಡ ನೋಡಿದ್ದೀವಿ. ಸೊ ಇದು ನಿಮ್ಮ ಪರೀಕ್ಷೆಗೆ ಮುಖ್ಯವಾಗುತ್ತೆ. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಡಿಮ್ಯಾಂಡ್ ಅಂದರೆ ಏನು, ಅದು ಸರಿನಾ? ಅಂದರೆ ಕಂಪ್ನಿಗಳೇನಿರ್ತವೆ ಅವು ಯಾವಾಗಲೂ ಟ್ಯಾಕ್ಸ್ನ ಕಮ್ಮಿ ಕಟ್ಟಿ ಪ್ರಾಫಿಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಇರ್ತವೆ. ಹಾಗೆ ಸರ್ಕಾರಗಳು ಹೇಗೆ ಕಂಪ್ನಿಗಳಿಂದ ಟ್ಯಾಕ್ಸ್ನ ವಸೂಲಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಇರ್ತವೆ. ಆದರೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಡಿಮ್ಯಾಂಡ್ನ ವಿಷಯ ಬಂದಾಗ ಸರ್ಕಾರ ಹೀಗೆ ಕಂಪ್ನಿಗಳ ಜೊತೆ ಕೇಸಲ್ಲಿ ಇನ್ವಾಲ್ವ್ ಆದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಹೂಡಿಕೆ ಏನು ಬರಬೇಕಾಗತ್ತೆ ಅದ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ನೋಟ್ ಫಾರ್ 100% FDI ಇನ್ DTH ಸರ್ವಿಸ್. FDI ಅಂತ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನಮಗೆ ಬೇರೆ ದೇಶಗಳ ಕಂಪ್ನಿ ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಅವರು ನಮ್ಮ ದೇಶದೊಳಗೆ ಹೂಡಿಕೆಯನ್ನು ಮಾಡಿದಾಗ ಅದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. DTH ಸರ್ವಿಸಸ್ ಅಂತ ಅಂದರೆ ಡೈರೆಕ್ಟ್ ಟು ಹೋಮ್ ಸರ್ವಿಸಸ್. ಟಾಟಾ ಸ್ಕೈ ಇರ್ಬೋದು, ಏರ್ಟೆಲ್ ಇರ್ಬೋದು, ಇವುಗಳ ಮೂಲಕ ಏನು TV ಚಾನಲ್ಗಳು ನಮ್ಮ ಮನೆಗೆ ಬರ್ತಾ ಇರುತ್ತೆ ಅವುಗಳನ್ನ DTH ಸರ್ವಿಸಸ್ ಅಂತ ಕರೀತಾರೆ. ಈಗ ಈ DTH ಸರ್ವಿಸಸ್ಗಳಿಗೆ ಬಂದಿರುವಂಥ ಸವಾಲು ಏನಂತಂದರೆ ಲೈವ್ ಸ್ಟ್ರೀಮಿಂಗ್ ಫಾರ್ಮ್ಯಾಟ್ಸ್ ಏನಿದ್ದಾವೆ, ಅಮೆಝಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಇವುಗಳ ಮೂಲಕ ಇವುಗಳಿಗೆ ಚಾಲೆಂಜಸ್ ಜಾಸ್ತಿ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇಲ್ಲಿವರೆಗೆ ಇದಕ್ಕೆ 49% ಅಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಅಲೋ ಮಾಡಲಾಗ್ತಾಯಿತ್ತು. ಇದರಲ್ಲಿ ಮುಂಚೆನೇ ಕಾಮರ್ಸ್ ಸಚಿವಾಲಯ ಈಗಾಗಲೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ಅಲೋ ಮಾಡಿದ್ರು ಕೂಡ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಏನಿದೆ ಈ ಸಚಿವಾಲಯದ ಗೈಡ್ಲೈನ್ಸ್ ಪ್ರಕಾರ ಕೇವಲ 49% FDIನ ಅಲೋ ಮಾಡಲಾಗ್ತಾಯಿತ್ತು. ಆದರೆ ಈಗ ಇಲ್ಲಿ 100%ಗೆ ಈಗ ಅದನ್ನು ಮಾರ್ಪಾಡು ಮಾಡಲಾಗ್ತಾ ಇದೆ. ಈ ಡೈರೆಕ್ಟ್ ಟು ಹೋಮ್ ಸೇವೆಗಳನ್ನ ಕೊಡ್ತಾ ಇರೋಂಥ ಕಂಪ್ನಿಗಳು ಮುಂಚೆ ಲೈಸೆನ್ಸ್ ಪಡ್ಕೊಂಡ್ರೆ ಕೇವಲ 10 ವರ್ಷ ಅದು ವ್ಯಾಲಿಡ್ ಇರ್ತಾ ಇತ್ತು. ಈಗ ಆ ಅವಧಿಯನ್ನು 20 ವರ್ಷಕ್ಕೆ ಜಾಸ್ತಿ ಮಾಡಲಾಗ್ತಾ ಇದೆ. ಈ ಕಂಪ್ನಿಗಳು ಲೈಸೆನ್ಸ್ ರಿನ್ಯೂವಲ್ಗೆ ಹೋದಾಗ ಕೂಡ ರಿನ್ಯೂವಲಿಂದಾನೇ 10 ವರ್ಷಗಳಷ್ಟು ಲೈಸೆನ್ಸ್ ಅವ್ರಿಗೆ ಸಿಗತ್ತೆ. ಇದರ ಜೊತೆಗೆ ಲೈಸೆನ್ಸ್ ಫೀಯನ್ನು ಕೂಡ ಕಮ್ಮಿ ಮಾಡಲಾಗ್ತಾ ಇದೆ. ಮುಂಚೆ ಅದು 10% ಆಫ್ ಗ್ರಾಸ್ ರೆವೆನ್ಯೂ ಇತ್ತು, ಈಗ ಅದನ್ನು 8% ಆಫ್ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂಗೆ ಕಮ್ಮಿ ಮಾಡಲಾಗ್ತಾ ಇದೆ. ಇದರ ಉಪಯೋಗ ಏನು ಅಂತಂದರೆ ಇಲ್ಲಿ ಲೈಸೆನ್ಸ್ ಫೀಯಿಂದ ಅವ್ರಿಗೆ ಏನು ಉಳಿಯುತ್ತೆ ಅದನ್ನೆಲ್ಲ ಕ್ವಾಲಿಟಿ ಅಂದರೆ ಅವ್ರು ಏನು ಸರ್ವಿಸಸ್ನ ಕೊಡ್ತಾ ಇದ್ದಾರೆ ಅದರ ಗುಣಮಟ್ಟವನ್ನು ಜಾಸ್ತಿ ಮಾಡ್ಕೊಳೋದಕ್ಕೆ ಆ ಕಂಪ್ನಿಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ DTH ಸರ್ವಿಸಸ್ ಈ ವಲಯದ ಪ್ರಾಮುಖ್ಯತೆ ಏನು? ಗ್ರಾಸ್ ರೂಟ್ ಲೆವೆಲಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಜನ ಇನ್ಸ್ಟಾಲರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಾಲ್ ಸೆಂಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, DTH ಆಪ್ರೇಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಇದನ್ನು ಎಂಪ್ಲಾಯ್ಮೆಂಟ್ ಇಂಟೆನ್ಸಿವ್ ಸೆಕ್ಟರ್ ಅಂತಲೇ ಹೇಳ್ಬೋದು. ಅಂದರೆ ಸಾಕಷ್ಟು ಜನಕ್ಕೆ ಇದರಿಂದಾಗಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಹಾಗಿದ್ದಾಗ ಈ DTH ಸರ್ವಿಸಸ್ನ ವಿಷಯದಲ್ಲಿ ಈಗ ಏನು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ, ರಿನ್ಯೂವಲ್ ಪೀರಿಯಡ್, ಲಾಂಗರ್ ಲೈಸೆನ್ಸ್ ಪೀರಿಯಡ್, ಹೊಸ ಗೈಡ್ಲೈನ್ಸ್ ಏನು ಬಂದಿದೆ, ಇದೆಲ್ಲದರಿಂದಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಏನು ಅವರಿಗೆ ಸವಾಲು ಬರ್ತಾ ಇದೆ ಹೊರಗಡೆಯಿಂದ ಅವುಗಳನ್ನೆಲ್ಲ ಅವರು ಸಕ್ಷಮವಾಗಿ ಕೇಪಬಲ್ ಆಗಿ ಅದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸರ್ಕಾರ ಪೂರಕವಾಗಿ ಈ ಬದಲಾವಣೆಗಳನ್ನ ಮಾಡಿದೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಕೂಡ ಫ್ರಂಟ್ ಪೇಜಲ್ಲೇ ಇರುವಂಥದ್ದು. ಗವರ್ಮೆಂಟ್ ಅಪ್ರೂವ್ಸ್ ಚೇಂಜಸ್ ಟು SC ಸ್ಕಾಲರ್ಶಿಪ್ ಸ್ಕೀಮ್. ಶೆಡ್ಯೂಲ್ಡ್ ಕಾಸ್ಟ್ ಕಮ್ಯುನಿಟಿಗೆ ಸೇರಿದಂಥ ಮಕ್ಕಳು ಯಾರು 10th ಸ್ಟ್ಯಾಂಡರ್ಡನ್ನು ಮುಗಿಸಿರ್ತಾರೆ ಅದಕ್ಕೆ ಪೋಸ್ಟ್ ಮೆಟ್ರಿಕ್ ಅಂತ ಕರೆಯಲಾಗುತ್ತೆ. ಅವರಿಗೆ ಕೊಡುವಂಥ ಸ್ಕಾಲರ್ಶಿಪ್ ಸ್ಕೀಮಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಏನು ಬದಲಾವಣೆಗಳನ್ನ ಮಾಡಿದ್ದಾರೆ? ಇಲ್ಲಿ ಕಮಿಟೆಡ್ ಲಯಬಿಲಿಟಿ ಫಾರ್ಮುಲಾಯಿಂದ 60-40 ಒಂದು ಫಂಡಿಂಗ್ ಪ್ಯಾಟರ್ನ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಚೇಂಜ್ ಮಾಡ್ಕೋತಾ ಇದೆ. ಈ ಕಮಿಟೆಡ್ ಲಯಬಿಲಿಟಿ ಫಾರ್ಮುಲಾ ಅಂದ್ರೇನು?
ನಮಗೆಲ್ಲ ತಿಳಿದಿರೋ ಹಾಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಹಾಗೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಎರಡು ರೀತಿ ಸ್ಕೀಮ್ಗಳಿದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ 100% ಫಂಡಿಂಗ್ ಕೇಂದ್ರ ಸರ್ಕಾರನೇ ಕೊಡುತ್ತೆ. ಆದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಅಂದರೆ ಇಂತಿಷ್ಟು ಪರ್ಸೆಂಟೇಜ್ನ ಕೇಂದ್ರ ಸರ್ಕಾರ ಸ್ಪಾನ್ಸರ್ ಮಾಡುತ್ತೆ, ಇಂತಿಷ್ಟು ಹಣವನ್ನು ಕೊಡುತ್ತೆ ರಾಜ್ಯ ಸರ್ಕಾರಗಳಿಗೆ ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೆಳಗೆ ಏನು ಹಣವನ್ನು, ಏನು ಎಕ್ಸ್ಪೆಂಡಿಚರ್ನ ಕೇಂದ್ರ ಸರ್ಕಾರ ಖರ್ಚು ಮಾಡುತ್ತೆ ಅದನ್ನು ಕಮಿಟೆಡ್ ಲಯಬಿಲಿಟಿ ಫಾರ್ಮುಲಾ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಚರ್ಚೆ ಮಾಡ್ತಾರಂತ SC ಸ್ಕಾಲರ್ಶಿಪ್ ಸ್ಕೀಮ್ ಮುಂಚೆ ಕಮಿಟೆಡ್ ಲಯಬಿಲಿಟಿ ಫಾರ್ಮುಲಾ ಕೆಳಗೆ ಬರ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಫಂಡಿಂಗ್ ಪ್ಯಾಟರ್ನ ಚೇಂಜ್ ಮಾಡಿಕೊಂಡು 60-40ಗೆ ಅದನ್ನು ಬದಲಾವಣೆ ಮಾಡ್ಕೊಂಡಿದೆ. ಕಂಪ್ಲೀಟ್ ಆಗಿ ಮಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟ್ 59,048 crore, ಅದರಲ್ಲಿ 35,535 crore ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದು ಮುಂದಿನ 5 ವರ್ಷಗಳಿಗೆ. ಅಂದರೆ ಈ ಸ್ಕೀಮಿನ ಉದ್ದೇಶ ಏನು? ಸಾಮಾನ್ಯವಾಗಿ 10th ಸ್ಟ್ಯಾಂಡರ್ಡ್ನ ನಂತರ ಈ ಮಕ್ಕಳು ಸ್ಕೂಲಿಂದ ಡ್ರಾಪ್ ಔಟ್ ಆಗೋದು ಜಾಸ್ತಿ, ಹಾಗಾಗಿ ಅವರು ಹೈಯರ್ ಎಜುಕೇಷನ್ಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅಂಥವರನ್ನ ಈ ಸ್ಕೀಮ್ ಕೆಳಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವ್ರನ್ನ ಉದ್ದೇಶಿಸಿ ಮುಂದಿನ 5 ವರ್ಷಗಳಲ್ಲಿ ಅಂತಹ 1.36 crore ಮಕ್ಕಳಿಗೆ ಈ ಸ್ಕೀಮಿಂದ ಉಪಯೋಗ ಆಗಿ ಅವರು ಡ್ರಾಪ್ ಔಟ್ ಆಗದೆ ಹೈಯರ್ ಎಜುಕೇಷನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದರ ಉದ್ದೇಶ ಆಗಿದೆ. ಈ ಸ್ಕೀಮ್ ಯಾವ ಸಚಿವಾಲಯದ ಕೆಳಗೆ ಬರುತ್ತೆ? ಸೋಷಿಯಲ್ ಜಸ್ಟಿಸ್ ಹಾಗೂ ಎಂಪವರ್ಮೆಂಟ್ ಸಚಿವಾಲಯ. ಇದರಲ್ಲಿ ಅಂದರೆ ಈ ಸ್ಕೀಮಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ದಾರೆ ಅದನ್ನು ಅಪ್ರೂವ್ ಮಾಡಿರುವಂಥದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇನ್ನು ಫಾರ್ಮ್ ಬಿಲ್ಸ್ನ ವಿಚಾರವಾಗಿ ಪ್ರತಿದಿನ ನಾವು ಎಡಿಟೋರಿಯಲಲ್ಲೋ ನ್ಯೂಸಲ್ಲೋ ಚರ್ಚೆ ನೋಡ್ತಾನೆ ಇರ್ತೀವಿ. ನೆನ್ನೆಯ ಚರ್ಚೆಯಲ್ಲೂ ಕೂಡ ಸಂವಿಧಾನ ಬದ್ಧತೆ ಅಂದರೆ ಏನು ಫಾರ್ಮ್ ಬಿಲ್ಸ್ ಪಾಸ್ ಮಾಡಿದ್ದಾರೆ ಅದು ಸಂವಿಧಾನ ಬದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ನೋಡಬೇಕಾಗುತ್ತೆ. ಶೆಡ್ಯೂಲ್ 7ಅಲ್ಲಿ ಏನು ಸ್ಟೇಟ್ ಸಬ್ಜೆಕ್ಟ್ ಕೆಳಗೆ ಅಗ್ರಿಕಲ್ಚರ್ ಇರುವಂಥದ್ದು, ಆ ವಿಷಯವಾಗಿ ನೆನ್ನೆಯ ಆರ್ಟಿಕಲನ್ನು ನೋಡಿದ್ರಿ. ಇವತ್ತಿನ ಆರ್ಟಿಕಲಲ್ಲಿ ಕೇವಲ ಏನು ಫಾರ್ಮ್ ಬಿಲ್ಸ್ನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆ ವಿಷಯವಾಗಿ ರೈತರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ರೈತರು ಕೇವಲ ನೀವು ಏನು ಫಾರ್ಮ್ ಬಿಲ್ಸ್ನ ಪಾಸ್ ಮಾಡಿದರೆ ಅದನ್ನು ರಿಪೀಲ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಅವರು ಅದನ್ನು ಬಿಟ್ಟು ಕ್ಲಾಸ್ ಬೈ ಕ್ಲಾಸ್ ಏನೂ ಡಿಸ್ಕಷನ್ ಮಾಡಿ ತಿದ್ದುಪಡಿಗೆ ಅವರು ರೆಡಿ ಇಲ್ಲ ಅನ್ನೋದನ್ನು ಮತ್ತೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಎಡಿಟೋರಿಯಲ್ ಪೇಜ್ ನಂಬರ್ 6ಅಲ್ಲಿ ಬಂದಿರುವಂಥದ್ದು ಫ್ರೀ, ಫೇರ್ ಆ್ಯಂಡ್ ಸೇಫ್ ಆಸ್ ದ ಎಲೆಕ್ಷನ್ ಮೋಟೋ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಪ್ರಸ್ತುತ ಏನು ಕೊರೋನಾ ವೈರಸ್ ಸಾಂಕ್ರಾಮಿಕದಿಂದ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಸಮಸ್ಯೆಗಳು ನಡೀತಾ ಇದೆ. ಈ ಸಾಂಕ್ರಾಮಿಕ ಇರುವಾಗಲೇ ಎಲೆಕ್ಷನ್ಸ್ ನಡೆಸುವಂಥದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವ ಅಂದಮೇಲೆ ಅದರಲ್ಲಿ ಜನರ ಭಾಗವಹಿಸುವಿಕೆ ಮುಖ್ಯ ಭಾಗ ಆಗುತ್ತೆ. ಡೆಮೋಕ್ರಸಿ ಈಸ್ ಗೌರ್ಮೆಂಟ್ ಫಾರ್ಮ್ಡ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ನಾವು ಹೇಳ್ತೀವಿ. ಇದನ್ನು ಜನರು ಹೇಗೆ ಮಾಡ್ತಾರೆ, ನಾಗರಿಕರು ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಎಲೆಕ್ಷನ್ಸ್ನ ಮೂಲಕ ತಮ್ಮ ಪೊಲಿಟಿಕಲ್ ಚಾಯ್ಸನ್ನು ಯಾರು ತಮ್ಮ ಲೀಡರ್ ಆಗಬೇಕು ಅಂತ ಅವರು ಮತ ಕೊಟ್ಟು ಚಾಯ್ಸನ್ನು ಮಾಡಿದಾಗ ಅವರು ಈ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸ್ತಾರೆ. ಎಲೆಕ್ಷನ್ಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದರೆ ಪ್ರಜಾಪ್ರಭುತ್ವದ ಸಾರನೇ ಎಲೆಕ್ಷನ್ಸ್ ಒಳಗೆ ಇದೆ. ಈಗ ಸಾಂಕ್ರಾಮಿಕ ಇರಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ಸ್ಟೇಟ್ಸ್, ಸೌತ್ ಕೊರಿಯಾ, ಭಾರತದಲ್ಲೂ ಕೂಡ ಎಲೆಕ್ಷನ್ಸ್ ನಡೆದಿದೆ. ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಸರಿಯಾಗಿ ನ್ಯಾಯಬದ್ಧವಾಗಿ ಎಲೆಕ್ಷನ್ಸ್ ನಡೆಸ್ಕೋತಾ ಹೋಗೋದು ಕೂಡ ಈ ಎಲ್ಲ ಸರ್ಕಾರಗಳ ಹೊಣೆಗಾರಿಕೆ ಆಗುತ್ತೆ. ಆದರೆ ಇನ್ನೊಂದು ಕಡೆ ವೈರಸ್ ಹರಡದೇ ಇರೋಂಗೆ ಜನರನ್ನು ಕಾಪಾಡೋದು ಕೂಡ ಈ ಸರ್ಕಾರಗಳದೇ ಹೊಣೆಗಾರಿಕೆ ಆಗುತ್ತೆ. ಈ ಸಾಂಕ್ರಾಮಿಕದ ಮಧ್ಯೆನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 34 ದೇಶಗಳಲ್ಲಿ ಎಲೆಕ್ಷನ್ಸ್ ನಡೆದಿದೆ. ಇಲ್ಲಿ ಸಾಕಷ್ಟು ಜನ ದೊಡ್ಡ ನಂಬರಲ್ಲಿ ಹೋಗಿ ವೋಟಿಂಗನ್ನು ಕೂಡ ಮಾಡಿದ್ದಾರೆ. ಇದು ಏನನ್ನೇ ತೋರಿಸುತ್ತೆ? ಹೌದು, ಲೈಫ್ ಈಸ್ ಇಂಪಾರ್ಟೆಂಟ್, ಬಟ್ ಲೈಫ್ ವಿತೌಟ್ ಲಿಬರ್ಟಿ ಈಸ್ ನಾಟ್ ಎ ಲೈಫ್ ವರ್ತ್ ಪ್ರೊಟೆಕ್ಟಿಂಗ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಜನರ ಜೀವ ಉಳಿಸೋದು ಮುಖ್ಯ, ಆದರೆ ಸ್ವತಂತ್ರವಿಲ್ಲದ ಜೀವನದ ಅರ್ಥ ಏನು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಗಳು ಎಲೆಕ್ಷನ್ಸ್ನ ನಡೆಸ್ಕೊತಾ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಈ ವೈರಸ್ಸಿಂದಾಗಿ ಜನರನ್ನು ಪ್ರೊಟೆಕ್ಟ್ ಮಾಡೋದು ಕೂಡ ಸರ್ಕಾರ ನೋಡ್ಕೋಬೇಕಾಗತ್ತೆ. ಒಂದು ಎಲೆಕ್ಷನ್ ಅಂತ ಅಂದರೆ ಅದರಲ್ಲಿ ಯಾರು ಮುಖ್ಯ ಆಗ್ತಾರೆ? ಎಲೆಕ್ಟ್ ಮಾಡ್ತಾ ಇರೋರು, ಯಾರನ್ನ ನಾವು ಎಲೆಕ್ಟ್ ಮಾಡ್ತಾ ಇದ್ವಿ ಆ ಕ್ಯಾಂಡಿಡೇಟ್ಗಳು, ಹಾಗೂ ಎಲೆಕ್ಷನ್ನ ನಡೆಸ್ತಾ ಇರೋವಂಥ ಜನ. ಹಾಗೆ ಒಂದು ಪ್ಯಾಂಡಮಿಕ್ಕಲ್ಲಿ ಯಾರು ಮುಖ್ಯ ಆಗುತ್ತೆ? ಯಾರು ಜನರಿಗೆ ಪ್ರೊಟೆಕ್ಷನನ್ನು ನೀಡ್ತಾ ಇದ್ದಾರೆ, ಹಾಗೆ ಹೆಲ್ತ್ ಕೇರಲ್ಲಿ ಕೆಲಸ ಮಾಡ್ತಾ ಇರೋರು ಹಾಗೂ ಸ್ವಾಸ್ಥ್ಯದ ಬಗ್ಗೆ ನೀತಿ ಮಾಡ್ತಾ ಇರೋವಂಥ ಸರ್ಕಾರದಲ್ಲಿ ಇರುವಂಥವ್ರು. ಪ್ರಸ್ತುತ ಇರುವಂಥ ಸಮಸ್ಯೆ ಎಲೆಕ್ಷನ್ ಹಾಗೂ ಇನ್ಫೆಕ್ಷನ್ ಎರಡು ಜೊತೆಗೆ ಇರುವಂಥದ್ದು. ಹಾಗಾಗಿ ಇವರೆಲ್ಲರೂ ಜೊತೆಗೂಡಿ ಕೆಲಸ ಮಾಡಬೇಕಾಗತ್ತೆ. ಭಾರತದಲ್ಲಿ ಇತ್ತೀಚೆಗಷ್ಟೇ ಬಿಹಾರಲ್ಲಿ ಎಲೆಕ್ಷನ್ಸ್ ನಡೀತು. ಆದರೆ ಈ ಎಲೆಕ್ಷನ್ಸ್ ನಡಿಬೇಕಾ? ಸಾಂಕ್ರಾಮಿಕದ ಮಧ್ಯೆ ಇದರ ಅಗತ್ಯ ಇದೆಯಾ ಅಂತ ಮತ್ತೆ ಪ್ರಶ್ನೆ ಮುಂದೆ ಬರ್ತಾಯಿತ್ತು. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನ್ನ ಕೆಲಸಕ್ಕೆ ಬದ್ಧವಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳನ್ನ ಕನ್ಸಲ್ಟ್ ಮಾಡಿ ಹೇಗೆ ಎಲೆಕ್ಷನ್ಸ್ ನಡಿಬೇಕು, ಹಾಗೆ ಈ ವೈರಸ್ನ ವಿಷಯವಾಗಿ ಏನು ಪ್ರೋಟೋಕಾಲ್ನ ಫಾಲೋ ಮಾಡಬೇಕು ಅಂತ ಎರಡನ್ನು ಮ್ಯಾನೇಜ್ ಮಾಡಿ ಎಲೆಕ್ಷನ್ಸ್ನ ನಡೆಸ್ತು.
ಈಗ ಮತ್ತೆ ಕೊರೋನಾ ವೈರಸ್ನ ಹೊಸ ಸ್ಟ್ರೇನ್ ಬಂದಿದೆ ಬ್ರಿಟನ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ವರ್ಷ ಕೇರಳ, ತಮಿಳುನಾಡು, ಪುದುಚೇರಿ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಈ ಎಲ್ಲ ರಾಜ್ಯಗಳಲ್ಲಿ ಲೆಜಿಸ್ಲೇಚರ್ ಎಲೆಕ್ಷನ್ಸ್ ನಡೆಸಬೇಕಾಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶೆಡ್ಯೂಲ್ ಪ್ರಕಾರ ಈ ಎಲ್ಲ ಎಲೆಕ್ಷನ್ಸ್ನ ನಡೆಸಬೇಕು ಅಂತಂದರೆ ಈಗಲಿಂದಾನೇ ಎಲೆಕ್ಷನ್ ಹಾಗೂ ಇನ್ಫೆಕ್ಷನ್ ಎರಡಕ್ಕೂ ಸಮಾನವಾದ ಅಟೆನ್ಷನನ್ನು ಕೊಡಬೇಕಾಗತ್ತೆ, ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಜನರಿಗೆ ಈಗಲಿಂದಾನೇ ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ, ಪ್ರೋಟೋಕಾಲ್ ಫಾಲೋ ಮಾಡೋದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು, ಅವೇರ್ನೆಸ್ನ ಹರಡಿಸ್ಬೇಕಾಗತ್ತೆ. ನಮ್ಮ ಸಂವಿಧಾನದ ಆರ್ಟಿಕಲ್ 21 ಕೆಳಗೆ ರೈಟ್ ಟು ಲೈಫ್ ಅಂತ ಇದೆ. ಆದರೆ ಇದು ಕೇವಲ ರೈಟ್ ಟು ಲೈಫ್ ಅಲ್ಲ, ರೈಟ್ ಟು ಲೀಡ್ ಎ ಹೆಲ್ದಿ ಲೈಫ್ ಅಂತ ಸುನಿಲ್ ಬತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳಿತು. ಸೊ ವೈರಸ್ ಹರಡದೇ ಇರೋ ಥರ ಸರ್ಕಾರ ಏನು ಕೆಲಸ ಮಾಡಬೇಕಾಗಿದೆ ಅದು ಜನರಿಗೋಸ್ಕರ ಸರ್ಕಾರ ಮಾಡ್ತಾ ಇರೋದಲ್ಲ, ಸಂವಿಧಾನಬದ್ಧವಾಗಿ ಸರ್ಕಾರ ಇದು ಮಾಡುವಂಥದ್ದು ಕರ್ತವ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲೆಕ್ಷನ್ ಒಳಗೆ ಭಾಗವಹಿಸಬೇಕಾಗಿರುವಂಥ ಜನಸಂಖ್ಯೆ 180 ಮಿಲಿಯನ್ ಅಷ್ಟಾಗಿದೆ. ಸೊ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅಷ್ಟು ಜನ ಎಲೆಕ್ಷನ್ ಡ್ಯೂಟಿಗೆ ಹಾಕಬೇಕಾಗುತ್ತೆ, ಸೆಕ್ಯೂರಿಟಿ ಪರ್ಸನಲ್ನ ಹಾಕಬೇಕಾಗುತ್ತೆ. ಇವರೆಲ್ಲರೂ ಕೂಡ ವೈರಸ್ನ ಎಕ್ಸ್ಪೋಜರ್ಗೆ ರಿಸ್ಕಲ್ಲಿರ್ತಾರೆ. ಆದರೆ ನಾವೀಗಾಗಲೇ ಬಿಹಾರಲ್ಲಿ ಎಲೆಕ್ಷನ್ಸ್ ಮಾಡೋದ್ರ ಮುಖಾಂತರ ಹೇಗೆ ಇದನ್ನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. 80 ವರ್ಷಕ್ಕಿಂತ ಜಾಸ್ತಿ ಇರೋವಂಥ ಸೀನಿಯರ್ ವೋಟರ್ಸ್ಗೆ ಪೋಸ್ಟಲ್ ವೋಟರ್ಸ್ನ ಅವೈಲಬಲ್ ಮಾಡುವಂಥದ್ದು, ಹಾಗೆ ಪರ್ ಬೂತ್ ನಂಬರ್ ಆಫ್ ವೋಟರ್ಸ್ನ ಕಮ್ಮಿ ಮಾಡುವಂಥದ್ದು, ನಂಬರ್ ಆಫ್ ಬೂತ್ಸ್ನ ಜಾಸ್ತಿ ಮಾಡುವಂಥದ್ದು, ಪ್ರತಿ ಬೂತಲ್ಲೂ ಥರ್ಮಲ್ ಟೆಸ್ಟಿಂಗ್ ಮಾಡುವಂಥದ್ದು, ಜನರ ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು, ಇದನ್ನೆಲ್ಲ ಈಗಲೂ ಕೂಡ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಈ ಬೂತ್ಗಳಲ್ಲಿ ಯಾರು ಸೆಕ್ಯೂರಿಟಿ ಪರ್ಸನಲ್ ಇರ್ತಾರೆ, ಡಿಫೆನ್ಸ್ ಪರ್ಸನಲ್ ಇರ್ತಾರೆ, ಅವ್ರಿಗೆಲ್ಲ ಮೊದಲು ವ್ಯಾಕ್ಸಿನೇಷನ್ ಬಂದ ತಕ್ಷಣ ಪ್ರಯಾರಿಟಿ ಕ್ಯಾಟಗರಿಯಲ್ಲಿ ಅವ್ರಿಗೆ ವ್ಯಾಕ್ಸಿನೇಷನ್ನ ಕೊಡಿಸ್ಬೇಕಾಗತ್ತೆ. ಎಷ್ಟು ವೋಟರ್ ID-ಯನ್ನು ಪ್ರಾಮುಖ್ಯತೆಯಿಂದ ಚೆಕ್ ಮಾಡಲಾಗುತ್ತೆ, ಅಷ್ಟೇ ಪ್ರಾಮುಖ್ಯತೆಯಿಂದ ಪ್ರತಿಯೊಬ್ಬರ ಮಾಸ್ಕನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಹೇಗೆ ಸೆಕ್ಯೂರಿಟಿ ಇಶ್ಯೂಸ್ ಇರುವಂಥ ಜಾಗಗಳಲ್ಲಿ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಲಾಗುತ್ತೆ, ಅದೇ ರೀತಿ ಅಷ್ಟೇ ಪ್ರಾಮುಖ್ಯತೆಯಿಂದ ಈ ಹೊಸ ಸವಾಲನ್ನು ಕೂಡ ಎದುರಿಸ್ತಾ ನಾವು ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಆರ್ಟಿಕಲಲ್ಲಿ ಮೇಯ್ನಾಗಿ ಚರ್ಚೆ ಮಾಡ್ತಾ ಇರೋಂಥದ್ದು ಗವರ್ನೆನ್ಸ್ ವಿಚಾರವಾಗಿ, ಎಲೆಕ್ಷನ್ಸ್ ಈಗ ಹೇಗೆ ನಡೆಸಬೇಕು ಅನ್ನೋ ವಿಚಾರವಾಗಿ. ಎಲೆಕ್ಷನ್ಸ್ ಇಸ್ ದ ಎಸೆನ್ಸ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ಸಾರನೇ ಎಲ್ಲಿರುವಂಥದ್ದು ಎಲೆಕ್ಷನ್ಸ್ ಒಳಗೆ ಇರುವಂಥದ್ದು. ಹಾಗಾಗಿ ಸಾಂಕ್ರಾಮಿಕದ ಮಧ್ಯೆ ಕೂಡ ನಾವು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತೊಗೋಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಮ್ಮ ಸಂವಿಧಾನದ ಕೆಳಗೆ ಆರ್ಟಿಕಲ್ 21 ಕೆಳಗೆ ಕೇವಲ ರೈಟ್ ಟು ಲೈಫ್ ಇಲ್ಲ, ರೈಟ್ ಟು ಲೀಡ್ ಅ ಹೆಲ್ದಿ ಲೈಫ್ ಅಂತ ಇದೆ. ಹಾಗಾಗಿ ನಮ್ಮನ್ನೆಲ್ಲ ಸರ್ಕಾರ ಪ್ರೊಟೆಕ್ಟ್ ಮಾಡುವಂಥದ್ದು ಕೊರೋನಾ ವೈರಸ್ನ ವಿರುದ್ಧ ಅದರ ಡ್ಯೂಟಿ ಆಗುತ್ತೆ, ಕರ್ತವ್ಯ ಆಗುತ್ತೆ. ಈ 2 ಪಾಯಿಂಟ್ಸ್ನ ನೀವು ಮುಖ್ಯವಾಗಿ ಇಲ್ಲಿಂದ ತಿಳ್ಕೊಬೇಕಾಗತ್ತೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ದ ಟೈಟ್ ರೋಪ್ ಬಿಟ್ವೀನ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಪೀಸ್ ಅನ್ನೋ ಒಂದು ಆರ್ಟಿಕಲ್ನ ನೋಡ್ಬೋದು. ಈ ಆರ್ಟಿಕಲ್ ಆ್ಯಪಲ್ ವಿಸ್ಟಾನ್ ಇನ್ಸಿಡೆಂಟ್ ಬಗ್ಗೆ ಚರ್ಚೆ ಮಾಡುತ್ತೆ. ಏನು ಇನ್ಸಿಡೆಂಟ್ ಅಂತ ಮೊದಲು ತಿಳ್ಕೊಳ್ಳೋಣ. ಕರ್ನಾಟಕದ ಕೋಲಾರ ಡಿಸ್ಟ್ರಿಕ್ಟ್ ಒಳಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅನ್ನೋ ಒಂದು ಜಾಗದಲ್ಲಿ ವಿಸ್ಟಾನ್ ಕಾರ್ಪೊರೇಷನ್ ಅನ್ನೋ ಒಂದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಈ ಆ್ಯಪಲ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ, ಈ ಯೂನಿಟ್ ಒಳಗೆ ಅಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಈ ಆಫೀಸನ್ನು ಅಟ್ಯಾಕ್ ಮಾಡ್ತಾರೆ, ರ್ಯಾನ್ಸ್ಯಾಕ್ ಮಾಡ್ತಾರೆ. ಹೀಗೆ ಹಾನಿ ಮಾಡಿದಂತಹ ಕಾರಣ 150 ಜನರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕಾಣುತ್ತೆ, ಭಾರತ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಹೂಡಿಕೆ ಏನು ಬರುತ್ತೆ ಅದು ಎಫೆಕ್ಟ್ ಆಗಬಹುದು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಅದರ ಸಂಬಂಧಿತವಾಗಿ ಕರ್ನಾಟಕದಲ್ಲಿ ಒಂದು ಎನ್ಕ್ವೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಹೀಗೆ ಇನ್ವೆಸ್ಟಿಗೇಟ್ ಪ್ರೋಬ್ ಮಾಡಿದಾಗ ತಿಳಿದಿದ್ದೇನು ಅಂತಂದರೆ, ಈ ಪ್ಲ್ಯಾಂಟ್ ಒಳಗೆ, ಈ ಫೆಸಿಲಿಟಿ ಒಳಗೆ ಮುಂಚೆ 5,000 ವರ್ಕರ್ಸ್ ಇದ್ದರು. ಈ ವರ್ಷ ಅದನ್ನು 10,500ಕ್ಕೆ ಜಾಸ್ತಿ ಮಾಡಲಾಗಿದೆ. ಹೀಗೆ ಜಾಸ್ತಿ ಆಗಿರೋ ಲೇಬರ್ಸ್ ಏನಿದ್ದಾರೆ, ಕಾರ್ಮಿಕರು ಏನಿದ್ದಾರೆ, ಅವ್ರಿಗೆ ಸರಿ ಹೊಂದುವಂಥ ಅವ್ರಿಗೆ ಫೆಸಿಲಿಟೀಸ್ನ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವರ್ಷದ ಅಕ್ಟೋಬರಲ್ಲೇ ಇದ್ದಿದ್ದಂಥ 8 ಅವರ್ ಶಿಫ್ಟಿಂದ ಕಾರ್ಮಿಕರಿಗೆ 12 ಅವರ್ ಶಿಫ್ಟ್ಗೆ ಇಂಟ್ರೊಡ್ಯೂಸ್ ಮಾಡಲಾಯಿತು. ಇತ್ತೀಚೆಗಷ್ಟೇ ಈ ವಿಸ್ಟ್ರಾನ್ ಕಂಪನಿ ವೈಸ್ ಪ್ರೆಸಿಡೆಂಟ್ನ ಯಾರು ಇನ್ಚಾರ್ಜ್ ಆಗಿದ್ರು ಇದಕ್ಕೆಲ್ಲ ಅವ್ರನ್ನ ತೆಗೆದುಹಾಕಿದೆ. ಪೇಮೆಂಟ್ ಕೊಡದೇ ಇರೋದಕ್ಕೆ ಅಪಾಲಜೈಸ್ ಕೂಡ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಆಪಲ್ ಕಂಪ್ನಿ ಕೂಡ ವಿಸ್ಟ್ರಾನ್ ಅನ್ನ ಪ್ರೊಬೇಷನ್ಗೆ ಹಾಕಿದೆ. ಈಗ ಏನು ಸಮಸ್ಯೆಗಳಾಗಿದೆ ಅದನ್ನೆಲ್ಲ ಸರಿ ಮಾಡೋ ತನಕ ಅವುಗಳ ಸಂಬಂಧ ಮುಂದುವರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿದೆ. ಹೀಗೆ ಅಂತಾರಾಷ್ಟ್ರೀಯ ಹೂಡಿಕೆ ಬಿಸ್ನೆಸ್ ಭಾರತಕ್ಕೆ ಬಂದಾಗ ಅದರ ಜೊತೆಗೆ ಈ ರೀತಿ ಶೋಷಣೆ ಮಾಡುವಂಥ ಲೇಬರ್ ಪ್ರಾಕ್ಟೀಸಸ್, ಕಾರ್ಮಿಕರಿಗೆ ತೊಂದರೆ ಕೂಡ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಇನ್ಸಿಡೆಂಟ್ ಒಳಗೆ ಏನು ಕಂಡು ಬಂತು ನಮಗೆ ಅಂದರೆ, ಇಲ್ಲಿ ಕಾರ್ಮಿಕರಿಗೆ ಏನು ತೊಂದರೆಗಳಾಗಬಹುದು ಅಂತ ಅದು ಪ್ರಸ್ತುತ ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ ಅದರಲ್ಲಿ ಇರುವಂಥ ಸಮಸ್ಯೆಗಳು, ಅದರಲ್ಲಿ ಇರುವಂಥ ರಿಯಾಲಿಟಿನ ತೋರಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ಕೇವಲ ಆ್ಯಪಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ್ಯಪಲ್ನ ಬಿಟ್ಟು ಬೇರೆ ಹೈ ಆ್ಯಂಡ್ ಎಲೆಕ್ಟ್ರಾನಿಕ್ ಸೆಕ್ಟರಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಯಾರನ್ನ ಸಬ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕೂಡ ಈ ರೀತಿ ಲೇಬರ್ ಸ್ಟ್ಯಾಂಡರ್ಡಲ್ಲಿ ಪ್ರಾಕ್ಟೀಸಸಲ್ಲಿ ಗೊತ್ತಿದ್ದು ವೈಲೇಷನ್ಸ್ನ ಮಾಡ್ತಾ ಇದ್ದಾರೆ, ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಉಲ್ಲಂಘನೆಗಳು ನಡೀತಿದೆ ಅಂತ ಗೊತ್ತಿದ್ರೂ ಕೂಡ ಅದು ಜನರ ಅಟೆನ್ಷನ್ಗೆ ಬಂದಿರಲಿಲ್ಲ. ಅದು ಈ ಆ್ಯಪಲ್ ವಿಸ್ಟಾನ್ ಇನ್ಸಿಡೆಂಟಿಂದ ಹೊರಗೆ ಬಂದಿದೆ. ಇಲ್ಲೆಲ್ಲ ಕಂಡು ಬರುವಂಥ ಸಮಸ್ಯೆ ಏನಂತಂದರೆ, ಯಾವ ಕಾರ್ಮಿಕರನ್ನ ಕೆಲಸಕ್ಕೆ ತೊಗೊಂಡಿರ್ತಾರೆ ಅವರೆಲ್ಲ ಡೈರೆಕ್ಟಾಗಿ ಬಂದಿರೋಲ್ಲ, ಸಬ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಬಂದಿರ್ತಾರೆ. ಹಾಗಾಗಿ ಏನಾದ್ರು ಸಮಸ್ಯೆ ಬಂದಾಗ ಒಬ್ಬ ಕಾರ್ಮಿಕನ ಪ್ರೈಮರಿ ಎಂಪ್ಲಾಯರ್ ಯಾರು ಅಂತ ಗುರುತಿಸೋದೇ ಕಷ್ಟ ಆಗಿಬಿಡುತ್ತೆ. ಈ ಕಾರಣದಿಂದ ಸಮಸ್ಯೆಗಳು ಉದ್ಭವ ಆದಾಗ ಕಾರ್ಮಿಕರಿಗೆ ಅದನ್ನು ಬಗೆಹರಿಸೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಆ್ಯಪಲ್ ವಿಸ್ಟಾನಲ್ಲಿ ಏನು ಸಮಸ್ಯೆ ಆಯಿತು, ಕಾರ್ಮಿಕರಿಗೆ ಸಮಸ್ಯೆ ಆಯಿತು, ಅದರಿಂದ ಏನು ಹಾನಿ ವೈಲೆನ್ಸ್ ಕ್ರಿಯೇಟ್ ಆಯಿತು ಅದನ್ನು ಹಾಗೂ ಚೈನಾದಲ್ಲಿ ಆದಂತಹ ಸೇಮ್ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಹೈ ಆ್ಯಂಡ್ ಎಲೆಕ್ಟ್ರಾನಿಕ್ ಕಂಪ್ನಿಗಳೇನಿದ್ದಾವೆ, ಚೈನೀಸ್ ಇರ್ಬೋದು, ಆ್ಯಪಲ್ ಇರ್ಬೋದು, ಸ್ಮಾರ್ಟ್ ಡಿವೈಸಸ್ ಮಾಡುವಂಥ ಈ ಕಂಪ್ನಿಗಳು ತುಂಬ ವೇಗವಾಗಿ ಕೆಲಸ ಮಾಡುತ್ತೆ. ತುಂಬ ಟೈಟ್ ಟೈಮ್ ಲೈನಲ್ಲಿ ಒಂದು ಡೆಡ್ಲೈನ್ ಇಟ್ಕೊಂಡು ಕೆಲಸ ಮಾಡುತ್ತೆ. ಅದು ಹೊರಗಿಂದ ಮೇಲಿನವರು ಮಾಡುವಂಥದ್ದಲ್ಲ, ಕಾರ್ಮಿಕರು ಮಾಡುವಂಥದ್ದು. ಹಾಗಾಗಿ ಈ ಕಾರ್ಮಿಕರ ಮೇಲೆ ತುಂಬಾ ಬರ್ಡನ್ ಕ್ರಿಯೇಟ್ ಆಗುತ್ತೆ. ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ, ಬ್ರೇಕ್ ತೊಗೊಂಡೆ ಕೆಲಸ ಮಾಡ್ತಾರೆ, ಓವರ್ ಟೈಮ್ ಮಾಡ್ತಾರೆ, ಒಳ್ಳೆಯ ಕಂಡೀಷನ್ ಅಂದರೆ ಹಾರ್ಶ್ ಕಂಡೀಷನ್ಸಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಬೇಕಾಗತ್ತೆ ಮಿನಿಮಮ್ ಕೂಡ ಅವ್ರಿಗೆ ಇರೋದಿಲ್ಲ. ಅಷ್ಟೊಂದು ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಬೇಕಾಗುವಂಥ ಸಾಮಾಜಿಕ ಭದ್ರತೆ ಸಿಗೋದಿಲ್ಲ, ಬೇಕಾಗುವಂಥ ಸಂಬಳ ಕೂಡ ಸಿಗೋದಿಲ್ಲ, ಅವ್ರಿಗೆ ಮಿನಿಮಮ್ ಫೆಸಿಲಿಟಿ ಕೂಡ ಸಿಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದಾಗ ಚೈನಾದಲ್ಲಿ ಫಾಕ್ಸ್ಕಾನ್ ಅನ್ನೋ ಒಂದು ಕಂಪ್ನಿಯಲ್ಲಿ ಸಾಕಷ್ಟು ಕಾರ್ಮಿಕರು ಸೂಸೈಡ್ ಮಾಡ್ಕೊಂಡಿರೋದು ಕೂಡ ನಾವು ನೋಡಿದ್ದೀವಿ. ಒಂದು ಕಡೆ ಇಂಥ ಕಾರ್ಮಿಕರಿದ್ರೆ ಇನ್ನೊಂದು ಕಡೆ ಕಮ್ಮಿ ದುಡ್ಡಿಗೆ ಜಾಸ್ತಿ ಕೆಲಸ ಮಾಡೋಕ್ಕೆ ಅಂತ ಇಂಟರ್ನ್ಸ್ನ ತೊಗೊಳ್ಳಲಾಗುತ್ತೆ. ಅಂದರೆ ಏನು ವೊಕೇಶನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅವ್ರ ಮೂಲಕ ಇವ್ರನ್ನ ಎಂಪ್ಲಾಯ್ ಮಾಡಲಾಗುತ್ತೆ. ನಾವು ಕಾರ್ಮಿಕರು ಅಂತ ಹೇಳಿದಾಗ ಅಟ್ಲೀಸ್ಟ್ ಅವ್ರಿಗೆ ಒಂದು ರೀತಿಯ ಸಾಮಾಜಿಕ ಭದ್ರತೆಯನ್ನಾರು ಕೊಡಬೇಕಾಗತ್ತೆ ಆ ಕಂಪ್ನಿ. ಆದರೆ ಇಂಟರ್ನ್ಸ್ ಅಂತ ಅಂದಾಗ ಅವ್ರಿಗೆ ಅದು ಕೂಡ ಇರೋದಿಲ್ಲ. ಹೀಗೆ ವೊಕೇಶನಲ್ ಎಜುಕೇಷನ್ಗೆ ಸ್ಟೂಡೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಲೋಕಲ್ ಗೌರ್ಮೆಂಟ್ಸ್ ಕೂಡ ಚೈನಾದಲ್ಲಿ ಉತ್ತೇಜನವನ್ನು ನೀಡುತ್ತೆ. ಹಾಗಾಗಿ ಅವರು ಕೂಡ ಈ ವಿಷಯವಾಗಿ ಏನೂ ಮಾಡೋದಿಲ್ಲ. ಇವರೆಲ್ಲ ಹೇಗಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಏನಾದ್ರು ಉಲ್ಲಂಘನೆ ಆಗ್ತಾ ಇದೆ ಅಂತ ಸೂಪರ್ವೈಸ್ ಮಾಡೋದಕ್ಕೆ ಯಾವುದೇ ಮೆಕ್ಯಾನಿಸಮ್ ಚೈನಾದಲ್ಲಿಲ್ಲ ಅನ್ನೋ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂಥದ್ದು. ಭಾರತ ಏನು ಮಾಡ್ತಾ ಇದೆ, ಚೈನಾದಲ್ಲಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಭಾರತಕ್ಕೆ ಬರಬೇಕು ಅನ್ನೋದನ್ನ ಉದ್ದೇಶ ಇಟ್ಕೊಂಡು ತನ್ನ ನೀತಿಯನ್ನು ಮಾಡ್ತಾ ಇದೆ. ಇಂತಹ ಕಂಪ್ನಿಗಳು ಭಾರತಕ್ಕೆ ಬಂದಾಗ ಈ ರೀತಿ ಎಕ್ಸ್ಪ್ಲಾಯ್ಟೇಟಿವ್ ಲೇಬರ್ ಪ್ರಾಕ್ಟೀಸಸ್ ಕೂಡ ಭಾರತಕ್ಕೆ ಬರುತ್ತೆ. ಹೀಗಿರಬೇಕಾದ್ರೆ ಭಾರತದಲ್ಲಿ ಏನು ಲೇಬರ್ ಲಾಸ್ ಇದೆ ಅದು ತುಂಬ ಮುಖ್ಯ ಆಗುತ್ತೆ. ನಮ್ಮ ಕಾರ್ಮಿಕರನ್ನ ನಾವು ರಕ್ಷಣೆ ಮಾಡಬೇಕಾಗತ್ತೆ. ಆದರೆ ಪ್ರಸ್ತುತ ಏನು ಹೊಸದಾಗಿ ಲೇಬರ್ ಕೋಡ್ಸ್ ಪಾಸ್ ಆಗಿದೆ ಅದು ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅಂತಾರಾಷ್ಟ್ರೀಯ ಹೂಡಿಕೆ, ಅಂತಾರಾಷ್ಟ್ರೀಯ ಕಂಪ್ನಿಗಳನ್ನು ಭಾರತಕ್ಕೆ ತರ್ತಾ ಇದ್ದೀವಿ ಅಂತಂದರೆ ಈ ಲೇಬರ್ ಕೋಡ್ ಮೇಲೆ ಕೂಡ ನಾವು ದೃಷ್ಟಿಯನ್ನು ಹಾಯಿಸಬೇಕಾಗತ್ತೆ. ಏನಾದ್ರು ಹಾಗೆ ಮಾಡಲಿಲ್ಲ ಅಂತಂದರೆ ಈಗ ಪ್ರಸ್ತುತ ಏನು ಹಾನಿಯಾಗಿದೆ ಆ್ಯಪಲ್ ವಿಸ್ಟಾನ್ ಇನ್ಸಿಡೆಂಟಲ್ಲಿ ಆ ರೀತಿ ಘಟನೆಗಳನ್ನ ನಾವು ಇನ್ನೂ ಜಾಸ್ತಿ ನೋಡ್ತೀವಿ ಇನ್ನು ಮುಂದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ಇರುವಂಥದ್ದು ಲೇಬರ್ ರಿಫಾರ್ಮ್ಸ್ನ ವಿಷಯವಾಗಿ ಈ ವರ್ಷ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕಂದರೆ ಲೇಬರ್ ಕೋಡ್ಸ್ನ ನಾವು ಹೊಸದಾಗಿ ಪಾಸ್ ಮಾಡಿದ್ದೀವಿ. ಸೊ ಲೇಬರ್ ಕೋಡ್ಸ್ ಅದರ ಅನಾಲಿಸಿಸ್ ಬಗ್ಗೆ ನಿಮಗೆ ಪ್ರಶ್ನೆ ಬಂದಾಗ ಈ ಆರ್ಟಿಕಲಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಹೇಗೆ ಎಕ್ಸ್ಪ್ಲಾಯ್ಟೇಟಿವ್ ಪ್ರಾಕ್ಟೀಸ್ ಆಗ್ಬೋದು, ಆಗಿದ್ದಾಗ ಸರ್ಕಾರ ಹೇಗೆ ಎನ್ಕ್ವೈರಿ ಮಾಡಬೇಕಾಗತ್ತೆ, ಮಾಡೋದು ಸರಿ. ಈಗ ಆ್ಯಪಲ್ ವಿಸ್ಟಾನ್ ಇನ್ಸಿಡೆಂಟ್ ಒಳಗೆ ಹೇಗೆ ನಮಗೆ ಗೊತ್ತಾಯಿತು ಏನು ಸಮಸ್ಯೆಗಳಿತ್ತು ಅಂತ. ಈ ರೀತಿ ಈ ಇನ್ಸಿಡೆಂಟನ್ನು ಒಂದು ಉದಾಹರಣೆಯಾಗಿ ತೊಗೊಂಡು ನೀವು ಕ್ರಿಟಿಕಲಿ ಅನಲೈಸ್ ಮಾಡ್ಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 7 ಬಂದಿರುವಂಥದ್ದು ಆ್ಯನ್ ಆ್ಯಂಟಿ ಸೈನ್ಸ್ ಲಾಸೂಟ್. ಸೈಂಟಿಫಿಕ್ ರಿಸರ್ಚ್ನ ಸಂಬಂಧಿತವಾಗಿ ಈ ಆರ್ಟಿಕಲಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಾರತದಲ್ಲಿ ರಿಸರ್ಚ್ ಮಾಡೋದಕ್ಕೆ ಆ ಸೈಂಟಿಸ್ಟ್ಗಳು ಯಾವ ಇನ್ಸ್ಟಿಟ್ಯೂಷನ್, ಯಾವ ಸಂಸ್ಥೆಗಳಿಗೆ ಸಂಬಂಧಿತವಾಗಿರ್ತಾರೆ ಅವರು ಪೇ ಮಾಡ್ತಾರೆ. ಅವರು ಪೇ ಮಾಡುವಂಥ ಈ ಹಣ ಸರ್ಕಾರದ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸಿಂದನೇ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಹೀಗೆ ನಾನಾ ಡಿಪಾರ್ಟ್ಮೆಂಟ್ನ ಕೆಳಗೆ ಫಂಡಿಂಗ್ ಏಜೆನ್ಸೀಸ್ ಇದ್ದು ಅವರ ಮುಖಾಂತರ ಇವರಿಗೆಲ್ಲ ಹಣ ಬರುತ್ತೆ. ಒಬ್ಬ ಸೈಂಟಿಸ್ಟ್ ರಿಸರ್ಚ್ ಅನ್ನು ಮಾಡಿದಾಗ ಅದನ್ನು ಒಂದು ಅಕಾಡೆಮಿಕ್ ಜರ್ನಲಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಎಲ್ವಿಸ್ವಿಯರ್, ವಿಲ್ಲಿ ಹಾಗೂ ACS ಇವರು ಮಾಡಿದಂಥ ಒಂದು ಅಕಾಡೆಮಿಕ್ ಜರ್ನಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಮಾಡಲಾಗುತ್ತೆ, ಈಗ ನಾನು ಒಂದು ಜರ್ನಲನ್ನು ಪಬ್ಲಿಷ್ ಮಾಡಿದೆ ಅಂತ ಅಂದರೆ ಅದರಲ್ಲಿ ಪಿಯರ್ ರಿವ್ಯೂ ಅಂದರೆ ನನ್ನ ಜೊತೆಗಿರುವಂಥ ಸೈಂಟಿಸ್ಟ್ಗಳು ಕೂಡ ಇದನ್ನು ರಿವ್ಯೂ ಮಾಡ್ತಾರೆ. ಹಾಗೆ ರಿವ್ಯೂ ಮಾಡಿ ಅದನ್ನು ಪಬ್ಲಿಷ್ ಮಾಡಲಾಗುತ್ತೆ. ಇದಕ್ಕೆ ಅಂದರೆ ನಾನು ಪಬ್ಲಿಷ್ ಮಾಡಿದ್ರೆ ನನಗೆ ಯಾವುದು ಹಣ ಸಿಗೋದಿಲ್ಲ, ರಿವ್ಯೂ ಮಾಡಿದವ್ರಿಗೂ ಕೂಡ ಯಾವುದು ಹಣ ಸಿಗೋದಿಲ್ಲ. ಇಂತಹ ಜರ್ನಲನ್ನು ಇಂಟರ್ನೆಟ್ಟಲ್ಲಿ ಆನ್ಲೈನ್ ಯಾರು ಆಕ್ಸೆಸ್ ಮಾಡ್ಬೋದು. ಇದು ಒಂದು ರೀತಿಯಲ್ಲಿ ಕಾಸ್ಟ್ ಎಫಿಷಿಯೆಂಟ್ ಅಂತ ಕಾಣುತ್ತೆ. ಆದರೆ
ಈ ಪಬ್ಲಿಷರ್ಸ್ ಏನಿದ್ದಾರೆ, ಯಾರು ಈ ಜರ್ನಲ್ಸ್ನ ಆಕ್ಸೆಸ್ ಮಾಡ್ತಾರೆ, ಅವರಿಂದ ಸಾಕಷ್ಟು ಹಣವನ್ನು ಸಬ್ಸ್ಕ್ರಿಪ್ಷನ್ಸ್ ಮುಖಾಂತರ ತಗೋತಾರೆ. ಭಾರತದ ಸಂಸ್ಥೆಗಳನ್ನೇ ಈ ರೀತಿ ಸಾಕಷ್ಟು ಸಬ್ಸ್ಕ್ರಿಪ್ಷನ್ಸ್ ಅನ್ನು ತಗೊಂತಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಭಾರತ 1500 crore ಅಷ್ಟು ಕೇವಲ ಈ ಸಬ್ಸ್ಕ್ರಿಪ್ಷನ್ಸ್ಗೆ ಖರ್ಚು ಮಾಡುತ್ತೆ. ಹಾಗೇನಾದ್ರು ಸಬ್ಸ್ಕ್ರಿಪ್ಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಂದು ಆರ್ಟಿಕಲ್ ಓದೋಕ್ಕೂ ಕೂಡ $350 ಅಂದರೆ ಭಾರತದಲ್ಲಿ 2200 $3500 ತನಕ ಖರ್ಚಾಗುತ್ತೆ ಒಂದು ಆರ್ಟಿಕಲ್ ಓದೋದಕ್ಕೆ. ಹಾಗಾಗಿ ಈ ರಿಸರ್ಚ್ ಪೇಪರ್ಸ್ನ ಪಬ್ಲಿಷ್ ಮಾಡುವಂಥದ್ದೇ ಒಂದು ಪ್ರಾಫಿಟಬಲ್ ಇಂಡಸ್ಟ್ರಿ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಒಂದು ಕಡೆ ನೋಡಿದ್ರೆ ಜನರು ತಮ್ಮ ಟ್ಯಾಕ್ಸ್ ಇಂದ ಈ ರಿಸರ್ಚ್ಗೆ ಪೇ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡೋದಕ್ಕೆ ಅವ್ರಿಗೆ ಹಣ ಬರ್ತಾ ಇರುವಂಥದ್ದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇಂದ. ಆದರೆ ಈ ಜರ್ನಲ್ಸ್ ಏನು ಬರ್ದಿರ್ತಾರೆ ಅದರ ಕಾಪಿರೈಟ್ನ ಕೂಡ ಅವರು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ರೀತಿ ಪರಿಸ್ಥಿತಿಯಿಂದ ಬೇಸತ್ತು ಅದಕ್ಕೆ ಬದಲಾಗಿ ಏನು ಮಾಡ್ಬೋದು ಅನ್ನೋದಕ್ಕೆ ಆಲ್ಟರ್ನೇಟಿವ್ಸ್ ಕೂಡ ಮುಂದೆ ಬರ್ತಾ ಇದೆ. ಇಲ್ಲಿ ಆಥರ್ಗೆ ಪೇ ಮಾಡುವಂಥದ್ದು, ಎಲ್ಲರಿಗೂ ಓಪನ್ ಆಕ್ಸೆಸ್ ಇರುವಂಥದ್ದು. ಇದಕ್ಕೆ ಕಾರಣವಾಗಿ ಇದರಿಂದಾಗಿ ಸಾಕಷ್ಟು ಯೂನಿವರ್ಸಿಟೀಸ್ಗಳು, ಸಾಕಷ್ಟು ದೇಶಗಳಲ್ಲಿ ಈ ರೀತಿ ನಾವು ಆವಾಗಲೇ ಏನು ಎಲ್ವಿಸಿಯರ್ ಎನ್ಮಾಸ್ ಅನ್ನೋ ಸಬ್ಸ್ಕ್ರಿಪ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ, ಅದನ್ನು ಕ್ಯಾನ್ಸಲ್ ಮಾಡಿರೋದು ಉಂಟು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದು ಸೈಹಬ್. ಈ ಸೈಹಬ್ ಒಳಗೆ ಏನಾಗ್ತಾ ಇತ್ತು, ಅಕಾಡೆಮಿಕ್ ಪೇಪರ್ಸ್ ಫ್ರೀಯಾಗಿ ಪಬ್ಲಿಷ್ ಮಾಡ್ಬೋದು, ಯಾರು ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು, ಈಸಿ ಟು ಯೂಸ್ ಇರುವಂಥ ಒಂದು ವೆಬ್ಸೈಟ್ ಇದು. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಅಂದರೆ ಈ COVID-19 ಸಂದರ್ಭದಲ್ಲಂತೂ ಸಾಕಷ್ಟು ಸೈಂಟಿಸ್ಟ್ಗಳು ಮನೆಯಲ್ಲೇ ಕೂತು ಸಾಕಷ್ಟು ಲಿಟ್ರೇಚರ್ನ, ಸೈಂಟಿಫಿಕ್ ಲಿಟ್ರೇಚರ್ನ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಯಿತು ಈ ವೆಬ್ಸೈಟಿಂದಾಗಿ. ನಾವು ಸಾಮಾನ್ಯವಾಗಿ ಮ್ಯೂಸಿಕ್ ಕ್ರಿಯೇಟ್ ಮಾಡೋರಿಗೆ, ಆರ್ಟ್ ಕ್ರಿಯೇಟ್ ಮಾಡೋರಿಗೆ ಕಾಪಿರೈಟ್ ಅಂತ ಏನು ಹೇಳ್ತೀವಿ, ಪೈರಸಿ ಅಂತ ಏನು ಹೇಳ್ತೀವಿ, ಅವರಿಗೆ ಅದರಿಂದಾಗಿ ಅಂದರೆ ಅವರ ಒರಿಜಿನಲ್ ಕಂಟೆಂಟ್ಗೆ ರಾಯಲ್ಟಿ ಸಿಗುತ್ತೆ. ಆದರೆ ಸೈಂಟಿಫಿಕ್ ಆಥರ್ಸ್ಗೆ ಈ ರೀತಿ ಯಾವುದೇ ಒಂದು ರಾಯಲ್ಟಿ ಸಿಗೋದಿಲ್ಲ. ಅವರು ಮಾಡಿದಂತಹ ಕೆಲಸ ಎಲ್ಲ ಪ್ರೈವೇಟ್ ಕಾರ್ಪೊರೇಷನ್ ಕೆಳಗೆ ಇರುತ್ತೆ. ಅವ್ರಿಗೆ ಸಿಗೋ ಹಣ ಕೂಡ ಟ್ಯಾಕ್ಸ್ ಪೇಯರಿಂದ ಸಿಗುತ್ತೆ. ಈಗ ಏನು ಸೈಹಬ್ ಇದೆ ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸೈಹಬ್ನಂಥ ಒಂದು ಪ್ಲಾಟ್ಫಾರ್ಮ್ನ ಅವಶ್ಯಕತೆ ಇಲ್ದಂಗೆ ಪಬ್ಲಿಷರ್ಸ್ ವಾಲಂಟರಿಯಾಗಿ ಏನು ರಿಸರ್ಚ್ ನಡೆಯುತ್ತೆ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಇಲ್ಲಿ ಸೊಲ್ಯೂಷನನ್ನು ನೀಡ್ತಾ ಇದ್ದಾರೆ. ಭಾರತ ಸರ್ಕಾರ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಒಂದು ಸಿಸ್ಟಮ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಈ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಇಡೀ ದೇಶಕ್ಕೆ ಎಲ್ಲದನ್ನು ಓದೋಕ್ಕೆ ಅಂದರೆ ಎಲ್ಲ ಸೈಂಟಿಫಿಕ್ ಪಬ್ಲಿಷರ್ಸಿಂದ ಓದೋ ಕಂಟೆಂಟ್ ಅವೈಲಬಲ್ ಆಗಬೇಕು, ಎಲ್ಲ ರೀಡರ್ಸ್ಗೂ ಅವೈಲಬಲ್ ಆಗಬೇಕು. ಈಗ ಏನು ಎಲ್ವಿಸಿಯರ್, ವೈಲಿ, ಅಮೆರಿಕನ್ ಕೆಮಿಕಲ್ ಸೊಸೈಟಿ ಅವರು ಸೇರಿ ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಇಂಡಿಯನ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ನ ವಿರುದ್ಧ. ಆ ಕೇಸನ್ನು ಬಿಡಬೇಕು, ಹಾಗೆ ಒಂದು ಈಕ್ವಿಟಬಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡೋಕ್ಕೆ ಇವರೆಲ್ಲ ಮುಂದೆ ಬರಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಏನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬಗ್ಗೆ ಕೊಟ್ಟಿದ್ದಾರೆ ಆ ಟಾಪಿಕ್ನ ಕೆಳಗೆ ಈ ಆರ್ಟಿಕಲನ್ನು ನೀವು ಉದಾಹರಣೆಯಾಗಿ ತಿಳ್ಕೊಬೋದು. ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. 1. It is a primary judicial organization of United Nations. 2. It was established in 1900 and started operating from 1902. Which of the following statements are true? Only 1, only 2, both, none. ಈ ಪ್ರಶ್ನೆಗೆ ಉತ್ತರವನ್ನು ನಾಳೆಯ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಆರ್ಟಿಕಲ್ಸಲ್ಲಿ ಏನಾದ್ರು ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.